ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇದು ನಂದು ಡೈಲಿ ವ್ಲಾಗ್ ಆಗಿದೆ. ನಾನಿವತ್ತು ಮಾಡ್ತಾ ಇರೋದು 30 ಡೇಸ್ ಚಾಲೆಂಜ್. ಇವತ್ತು ಡೇ 2. ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ. ಎಲ್ಲರಿಗೂ ಶುಭೋದಯ. ನಾನಿವತ್ತು 4:45ಗೆ ಎದ್ದು ಫ್ರೆಶ್ ಆಗಿ ನನ್ನ ವೆಯ್ಟ್ ಚೆಕ್ ಮಾಡೋಣ ಅಂತ ಬಂದೆ. ಇವತ್ತು ನಂದು ವೆಯ್ಟ್ ಬಂದುಬಿಟ್ಟು ಬನ್ನಿ ತೋರಿಸ್ತೀನಿ. 67.15 ಇದೆ. ಪರವಾಗಿಲ್ಲ ಅನ್ನಿಸ್ತು. ಸರಿ ಅಂತ ಎತ್ತಿಟ್ಬಿಟ್ಟು ನಾನು ಕಿಚನ್ ಕಡೆ ಬಂದೆ. ಕಿಚನ್ ಕಡೆಗೆ ಬರೋಕ್ಕೆ ಮುಂಚೆ ನಾನು ಬೆಳಗ್ಗೆ ಬೇಗ ಎದ್ದೇಳಿದ್ನಲ್ಲ, ಮಗುಗೆ ಇವತ್ತು ರಜೆ ಇತ್ತು. ಅದರಿಂದ ನಾನೇನು ಮಾಡಿದೆ, ಬೆಳಗ್ಗೆ ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿದೆ. ಝೂಂಬಾ ಕ್ಲಾಸನ್ನು ನಾನು ಟಿ ವಿಯಲ್ಲಿ ಕನೆಕ್ಟ್ ಮಾಡ್ಕೊತಾ ಇದ್ದೆ. ಅದನ್ನು ವೀಡಿಯೋ ಮಾಡೋಕ್ಕೆ ಯಾಕೋ ನನಗಿಷ್ಟ ಆಗಲಿಲ್ಲ. ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡಿದೆ. ಅಂದರೆ ನಾನು ಇವತ್ತು ಝೂಂಬಾ ಕ್ಲಾಸ್ ಮಾಡಿದೆ, ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದೆ. ಆಮೇಲೆ ನನ್ನ ಮಗಳು ಎದ್ದಿದ್ಲು. ಮಗಳ ಪಕ್ಕ ಮಲ್ಕೊಂಡು ಸ್ವಲ್ಪ ಹೊತ್ತು ಫೋನ್ ನೋಡಿಕೊಂಡು ಅವಳ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಒಂದು 8 ಗಂಟೆ ಹಾಗೆ ಬಂದು ನಾನು ಡಿಟಾಕ್ಸ್ ಡ್ರಿಂಕನ್ನು ಹಿಡ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಹಾಲು ಇಟ್ಟಿದ್ದೀನಿ. ಹಾಲನ್ನ ಒಂದು ಗ್ಲಾಸಲ್ಲಿ ಹಾಕ್ತಿದ್ದೀನಿ. ಅವರಿಬ್ಬರಿಗೆ ಹಾರ್ಲಿಕ್ಸ್ ಕೊಡ್ತೀನಿ ಬೆಳಗ್ಗೆ ಹೊತ್ತು ಅವರಿಬ್ಬರಿಗೂ. ಸರಿ ಅಂತ ಅವ್ರಿಗೆ ಸಪ್ರೇಟಾಗಿ ಸ್ವಲ್ಪ ಇಟ್ಕೊಂಡು ಅದಕ್ಕೆ ಟೀ ಪುಡಿ ಹಾಕ್ತೆ. ನಮ್ಮ ಅಜ್ಜಿಗೆ ಟೀ ಕುಡಿತಾರೆ ಅಂತ ಅಂದ್ಬಿಟ್ಟು ನಾನು ಹಾಗೆ ಡಿಟಾಕ್ಸ್ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಇವತ್ತು ಎದ್ದು ಸ್ವಲ್ಪ ಹೊತ್ತು ಅವಳಿಗೆ ರಜೆ ಇತ್ತು ಅಂದರೆ ನನಗೆ ಅವಳ ಜೊತೆ ಸಿಕ್ಕಾಪಟ್ಟೆ ಆಟಾಡೋಕ್ಕೆ ಇಷ್ಟ. ಯಾಕಂದರೆ ವಾರಕ್ಕೆ ಒಂದ್ಸಲ 2 ಸಲ ನನ್ನ ಕೈಗೆ ಸಿಗ್ತಾಳೆ. ಅದಕ್ಕೆ ಆಟ ಆಡ್ಕೊಂಡಿದ್ದೆ. ಆಮೇಲೆ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯಿತು. ನಾನು ಗ್ಲಾಸಿಗೆ ಹಾಕ್ಕೊಂಡು ಎತ್ಕೊಂಡು ಹೋದೆ. ಹಾಗೆ ಅವ್ರು 3 ಜನಕ್ಕೂ ನಮ್ಮ ಅಜ್ಜಿಗೆ ಟೀ, ಅವರಿಗೆ ಹಾಲು, ನನಗೆ ಡಿಟಾಕ್ಸ್ ಡ್ರಿಂಕ್ನ 3 ಎತ್ಕೊಂಡೋಗಿ ಅಲ್ಲಿಟ್ಟೆ. ನಮ್ಮ ಅಜ್ಜಿ ಕೈ ಕೊಟ್ಟಿದ್ದೀನಿ. ಅವರು ಇವಾಗ ಎದ್ದಿದ್ದಾರೆ. ಮಕ್ಕಳಂತೂ 6 ಗಂಟೆಗೆ ಎದ್ದರು ಇವತ್ತು. ನನ್ನ ಮಗಳು ಕೇಳ್ತಾಳೆ ನನಗೆಲ್ಲಿ ಹಾಲು ಅಂತ. ತಗೊಂಡೋಗಿ ಕೊಟ್ಟೆ. ಹಾಗೆ 2 ಬಿಸ್ಕೆಟ್ ಇತ್ತು. ಅವ್ರು 3 ಜನಕ್ಕೂ 2 ಕೊಟ್ಟೆ. ತಿಂತಾಯಿದ್ದಾರೆ. ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬಂದೆ. ಮಕ್ಕಳನ್ನ ಕರ್ಕೊಂಡು. ಅವ್ರಿಗೂ ರಜೆ ಇರುತ್ತೆ, ಮನೇಲೇ ಕೂತು ನನಗೂ ಬೇಜಾರಾಗಿರುತ್ತೆ ಅಂತ ಹೊರಗಡೆ ಬರೋಣ ಅಂತ ನಮ್ಮ ಮನೆ ಹತ್ರನೇ ಇದ್ದಿದ್ದು ದೇವಸ್ಥಾನ. ಸರಿ ಅಂತ ಮಕ್ಕಳನ್ನ ಕರ್ಕೊಬಂದೆ. ಅವರು ಖುಷಿಯಾಗಿ ಆಟ ಆಡಿದ್ರು. ಇಲ್ಲಿ ಬಂದರೆ ನಾನು 1 ಅವರ್ ಆದರೂ ನಾನು ಇಲ್ಲೇ ಇದ್ದುಬಿಡ್ತೀನಿ. ಯಾಕಂದರೆ ಏನೋ ಒಂಥರ ಇಷ್ಟ, ಮಕ್ಕಳು ಆಟ ಆಡ್ಕೊಂಡಿರ್ತಾರೆ ಅಂತ. ನೋಡಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ದೇವರಿಗೆ. ಏನೋ ಗೊತ್ತಿಲ್ಲ, ನನಗೆ ಮದುವೆಗೆ ಮುಂಚೆನೂ ಅಷ್ಟೇ ಆಂಜನೇಯ ಟೆಂಪಲ್ಗೆ ಹೋಗ್ತಾಯಿದ್ದೆ. ಹುಟ್ಟುವಾಗಿಂದು ಅಲ್ಲಿ ಇರೋ ತನಕ ಅಲ್ಲಿ ಹೋಗ್ತಿದ್ದೆ. ಮದುವೆ ಆದಮೇಲೆ ನನಗೆ ಇಲ್ಲಿ ಒಂದು ಆಂಜನೇಯ ಟೆಂಪಲ್ ಸಿಕ್ಕಿದೆ ಹತ್ರನೇ. ಎಲ್ಲಿ ಹೋದರೂ ನನಗೆ ಹನುಮಾನ್ ಟೆಂಪಲು ಮನೆ ಹತ್ರನೇ ಇರೋ ಥರ ಇರುತ್ತೆ. ಶನಿವಾರ ಹೋಗೋಕ್ಕೆ ಆಗಿಂದ ಈಗ ತನಕ ನಾನು ಶನಿವಾರ ಆದರೆ ಆಂಜನೇಯ ಗುಡಿಗೆ ಹೋಗೋದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಮನೆ ಹತ್ತಿರ ಇಲ್ಲ ಅಂದರೂ ಪರವಾಗಿಲ್ಲ, ಹುಡುಕಾಡ್ಕೊಂಡು ಹೋಗ್ತೀನಿ. ಹಾಗೆ ಸರಿ ಅಂತ ಹೋದ್ವಿ. ಅಲಂಕಾರ ಚೆನ್ನಾಗಿತ್ತು, ದರ್ಶನ ಚೆನ್ನಾಗಾಯಿತು. ಮಕ್ಕಳು ಖುಷಿಪಟ್ಟರು. ಸರಿ ಅಂತ ದರ್ಶನ ಆಯ್ತಂತ ಆಚೆ ಕಡೆಗೆ ಬಂದೆ. ಪ್ರಸಾದವನ್ನು ಕೊಡ್ತಾಯಿದ್ರು. ಸರಿ ಅಂತ ಪ್ರಸಾದ ತಗೊಂಡ್ವಿ. ನಾನು, ಮಗು, ಅಜ್ಜಿ 3 ಜನಕ್ಕೂ ಒಂದೊಂದು ಪ್ಲೇಟ್ ತಗೊಂಡೆ. ಪ್ರಸಾದ ಕೊಟ್ಟರು. ಪ್ರಸಾದ ತಿನ್ನೋಕ್ಕೂ ಅದೃಷ್ಟ ಮಾಡಿರಬೇಕು, ಎಲ್ಲರಿಗೂ ಸಿಗೋದಿಲ್ಲ ಪ್ರಸಾದ. ನನಗಂತೂ ತುಂಬಾ ಇಷ್ಟ. ಸರಿ ಅಂತ ಎಲ್ಲರೂ ತಿಂದುಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಓಡಾಡ್ಕೊತ ವಾಕ್ ಮಾಡ್ಕೊತ ಅಲ್ಲೇ ಸ್ವಲ್ಪ ಹೊತ್ತಿದ್ದೆ. ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಮಧ್ಯಾಹ್ನ ಅಡುಗೆಗೆ ಆಲೂಗಡ್ಡೆ ಬೇಯಿಸಿಟ್ಟಿದ್ದೆ. ಅದನ್ನು ಬಿಡಿಸ್ಕೊಳ್ಳೋಣ ಅಂತ ಒಂದು ಪಾತ್ರೆಗೆ ತಣ್ಣೀರಿಗೆ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ ಗಟ್ಟಿಗೆ ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡು ಅನ್ನಕ್ಕಿಟ್ಟೆ. ಅದನ್ನೇ ಮಧ್ಯಾಹ್ನಕ್ಕೆ ಊಟಕ್ಕೆ ಅವ್ರು 3 ಜನಕ್ಕೂ ಹಾಕ್ಕೊಟ್ಟೆ. ನಾನು ತಿಂದಿಲ್ಲ ರೈಸು, ಯಾಕಂದರೆ ಬೆಳಗ್ಗೆನೇ ನಾನು ಹೊಟ್ಟೆ ತುಂಬ ಅನ್ನ ಪಲಾವ್ ತಿಂದ್ಬಿಟ್ಟು ಬಂದಿದ್ದೆ ದೇವಸ್ಥಾನದಲ್ಲಿ. ಸರಿ ಅಂತ ಮಧ್ಯಾಹ್ನ ಸ್ಕಿಪ್ ಮಾಡಿದೆ. ಸರಿ ಲೇಟಾಗಿ ತಿನ್ನೋಣ ಅಂತ. ಅಂದರೆ ಇವತ್ತು ನಾನು ಊಟ ಅಂತೂ ಸ್ವಲ್ಪ ಬೇಗನೆ ಮುಗಿಸ್ಬಿಟ್ಟೆ. ಸರಿ ಅಂತ ನೋಡಿ ರೆಡಿ ಆಯಿತು ರೈಸ್ ಮತ್ತು ಸಾಂಬಾರು ಸ್ವಲ್ಪ ಆಲೂಗಡ್ಡೆ ಅಲ್ವಾ, ಸ್ವಲ್ಪ ಗಟ್ಟಿಗೆ ಬಂದಿದೆ. ಮಾಡಿದ್ದೀನಿ. ಮಕ್ಕಳಿಗೆ ಅಜ್ಜಿಗೆ ಹಾಕ್ಕೊಟ್ಟೆ. ಅವ್ರು ತಿಂತಾಯಿದ್ರು. ಹಾಗೆ ನಂದು ಗ್ಯಾಸ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು. ಅದಕ್ಕೆ ಅವ್ರಿಗೂ ಹಾಕ್ಕೊಟ್ಬಿಟ್ಟು ನಾನು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಳಲ್ಲ ಸ್ಟವ್ ಅಂತ ಅಂದ್ಬಿಟ್ಟು ಸ್ಟವ್ ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಪಾತ್ರೆಗಳು ಒಂದು ಬೇಸನ್ ಇತ್ತು, ಎಲ್ಲ ತೊಳೆದು ಹಾಕಿದೆ. ಸ್ಕೂಲಿಲ್ಲ ಅಂದರೂ ಮಾಡಿದ ಕೆಲಸ ಮಾಡಲೇಬೇಕು. ಮನೇಲಿ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಸರಿ ಅಂತ ಎಲ್ಲ ಕ್ಲೀನ್ ಮಾಡಿದೆ. ಅಡುಗೆ ಮನೆ ಬಿಟ್ಟು ರೂಮಿಗೆ ಹೋದೆ. ರೂಮಲ್ಲಿ ಎಲ್ಲ ಡಸ್ಟ್ ಎಲ್ಲ ಅಲ್ಲಲ್ಲೇ ಮಕ್ಕಳು ಆಟ ಆಡಿದ್ರು. ಸರಿ ಅಂತ ಎಲ್ಲ ಮೇಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಸಿಗೆ 2 ದಿನ ಆಯಿತು ಎತ್ಕೊಂಡು ಹೋಗಿ ಮೇಲೆ ಹಾಕಿದ್ದೀನಿ. ಎಲ್ಲ ಹುಚ್ಚೆ ಮಾಡಿಬಿಟ್ಟಿದ್ಲು ನನ್ನ ಮಗಳು. ಇನ್ನು ಮನೇಲಿಟ್ಟರೆ ಹಾಗೆ ಇರುತ್ತೆ, ಮನೆಯೆಲ್ಲ ಹುಚ್ಚೆ ವಾಸನೆ ಬರುತ್ತೆ ಅಂತ ಎತ್ಕೊಂಡೋಗಿ ಬಿಸಿಲಿಗೆ ಹಾಕಿದೆ. 2 ದಿನ ಆಯಿತು ತಗೊಂಡು ಬಂದೇ ಇಲ್ಲ. ನಾಳೆ ಆದರೂ ತೊಗೊಬರ್ಬೇಕು. ಬಿಸಿಲು ಚೆನ್ನಾಗಿದೆ ಅಂತ ಅಲ್ಲೇ ಬಿಟ್ಬಿಟ್ಟೆ. ಸರಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಬೆಡ್ಶೀಟ್ ಹಾಕೋಣ ಅಂತ ಬೆಡ್ಶೀಟ್ ಹಾಕಿ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ಒರೆಸ್ಕೊಂಡೆ.
ಧೂಳೆಲ್ಲ ಹೊರಿಸ್ತಾ ಇದ್ರೆ ನನ್ನ ಮಗಳು ನನ್ನ ಜೊತೆ ಆಟ ಆಡ್ಕೊಂಡು ಹಿಂದೆ ಬರ್ತಾ ಇದ್ದಾಳೆ. ನಮ್ಮ ಮನೇಲಿ ಹೇಗೆಂದರೆ ಇಬ್ಬರು ಮಕ್ಕಳು ಇದ್ದರೆ ನನಗೆ ತಲೆನೋವು ಕೊಡಲ್ಲ. ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿರ್ತಾರೆ. ಒಬ್ಬೊಬ್ಬರೇ ಇದ್ದರೆ ಸಿಕ್ಕಾಪಟ್ಟೆ ತೀಟೆ ಮಾಡೋದು. ಇಬ್ಬರು ಇರೋದ್ರಿಂದ ಇಬ್ಬರು ಒಬ್ರಿಗೊಬ್ರು ಆಟ ಆಡ್ಕೊತ ಇದ್ದು ಬಿಡ್ತಾರೆ. ಶನಿವಾರ ಭಾನುವಾರ ಬಂತು ಅಂದರೆ ಮಕ್ಕಳಿಗೆ ತಲೆನೋವು ನನಗಿರಲ್ಲ. ಹಾಗೋ ಈಗ ಅವರಿಬ್ಬರು ಆಟ ಆಡ್ಕೊಂಡಿರ್ತಾರೆ. ಒಂದು ಮಗು ಸ್ಕೂಲಿಗೆ ಹೋಗಿ ಒಂದು ಮಗು ಮನೆಗಿತ್ತು ಅಂದರೆ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾರೆ. ಸರಿ ಅಂತ ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಕಸ ಗುಡಿಸ್ಬೇಕಾಗಿತ್ತು. ಎಲ್ಲ ಕಸ ಗುಡಿಸೋಣ ಅಂತ ಅಂದ್ಬಿಟ್ಟು ಪರ್ಕೆ ಎತ್ಕೊಬಾ ಕೃಷಿಕಾ ಅಂತ ಹೇಳಿದೆ. ಅವಳು ತಗೊಬಂದು ಕೊಡೋಕ್ಕೆ ಬಂದಳು. ಸರಿ ಅಂತ ರೂಮೆಲ್ಲ ನೋಡಿ ಎಲ್ಲ ಕ್ಲೀನ್ ಆಯಿತು. ಕ್ಲೀನ್ ಆದಮೇಲೆ ಕಸ ಗುಡಿಸೋಣ ಅಂತ ಹೋದೆ. ನನ್ನ ಮಗಳು ತಗೊಬರ್ತಾಳೆ ಅಂತ ಕಾಯ್ಕೊಂಡಿದ್ದೀನಿ, ಇನ್ನೂ ತಗೊಬಂದು ಕೊಟ್ಟಿಲ್ಲ. ಅವ್ರಿಗೆ ಹೇಳೋಕ್ಕಿಂತ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದೇ ಚೆನ್ನಾಗಿರುತ್ತೆ. ಅಂದರೆ ಅವರು ಕಲಿಬೇಕು ಅಂತ ನಾನು ಒಂದೊಂದು ಕೆಲಸ ಅವ್ರಿಗೆ ಹೇಳ್ತಾ ಇರ್ತೀನಿ. ಏನೋ ಸಣ್ಣ ಪುಟ್ಟ ಕೆಲಸ, ಅದಕ್ಕೆ ತಗೊಬಾ ಇದು ತಗೊಬಾ, ಅದಲ್ಲಿಡು ಇದಿಲ್ಲಿಡು ಅಂತ ಹೇಳ್ಕೊಡ್ತಾ ಇರ್ತೀನಿ. ಮಕ್ಳು ಇವಾಗಿಂದನೇ ಕಲಿಬೇಕಲ್ಲ. ನನ್ನ ಮಗಳು ಕಾಯ್ಕೊಂಡಿದ್ಲು ನಾನು ಯಾವಾಗ ಕ್ಲೀನ್ ಮಾಡ್ತೀನಿ ಅಂತ. ಹಾಕಿದ ತಕ್ಷಣ ಹೋಗಿ ಮಲ್ಕೊಂಡ್ಬಿಟ್ಲು. ಮಲಗಿದ್ರೆ ಪರವಾಗಿಲ್ಲ, ಎಲ್ಲೆಲ್ಲ ಕಿತ್ತಾಕ್ತಾಳೋ ಅಂದ್ಕೊಂಡೆ. ಸರಿ ಮಲ್ಕೊಂಡ್ಲು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವಳು ಮಲಗಿದ್ರೆ ಮಲಗಲಿ ಅಂತ ಅಂದ್ಬಿಟ್ಟು ನಾನು ನನ್ನ ಕೆಲಸ ಮಾಡ್ಕೊಳ್ಳೋಣ ಅಂತ ಹೋದೆ. ನೋಡಿ ಹೇಗೆ ಮಲ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಕಾಲು ಇಳಿಸು ಅಂದರೂ ಇಳಿಸ್ತಾ ಇಲ್ಲ, ಕಾಲು ಹಿಡ್ಕೊಂಡು ಕೂತಿದ್ದಾಳೆ. ಸರಿ ಆಯಿತು ಅಂದ್ಬಿಟ್ಟು ಮಕ್ಕಳು ಹೇಳೋ ಮತ್ತು ಯಾವಾಗ ಕೇಳ್ತಾರೆ ಅಂತ ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ. ಸರಿ ಅಂತ ಮಂಚದ ಕೆಳಗಡೆ ಎಲ್ಲ ಕಸ ಗುಡಿಸಿ ನೀಟಾಗಿ ಒರೆಸ್ಕೊಳ್ಳೋಣ ಇವತ್ತು ಅಂತ ಅಂದ್ಬಿಟ್ಟು ಬೆಳಗ್ಗೆ ಒರೆಸಿದ್ದೆ ನಾನು. ನಮ್ಮ ಮನೇಲಿ ದಿವಸಕ್ಕೆ 2 ಸಲ ಕಸ ಗುಡಿಸ್ಬೇಕು, 2 ಸಲ ಮನೆ ಒರೆಸ್ಬೇಕು. ಯಾಕಂದರೆ ನಮ್ಮದು ಟೈಲ್ಸ್ ಬಂದು ವೈಟ್ ಟೈಲ್ಸ್ ಹಾಕಿದ್ದಾರೆ. ಮಕ್ಕಳು ಇರೋದ್ರಿಂದ ಸಿಕ್ಕಾಪಟ್ಟೆ ಗಲೀಜಾಗುತ್ತೆ. ಬೇರೆ ಟೈಮಲ್ಲಿ ಒಂದೇ ಸಲ ಒರೆಸ್ತೀನಿ. ಶನಿವಾರ ಭಾನುವಾರ ಮಕ್ಕಳು ಮನೆಯಲ್ಲೇ ಇರ್ತಾರೆ. ಅದರಿಂದ ಅವರು ತುಂಬ ತೀಟೆ ಮಾಡೋದ್ರಿಂದ ಗಲೀಜು ಮಾಡಿಕ್ಕಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಇನ್ನು ಆಟ ಆಡೋ ಟೈಮಲ್ಲಿ ಆಟ ಆಡ್ತಾರೆ. ಟೈಲ್ಸ್ ಅನ್ನೋದು ಮಾರ್ಕ್ ಆಗಿಬಿಟ್ರೆ ಹೋಗಲ್ಲ ಅಂತ ಅಂದ್ಬಿಟ್ಟು ಶನಿವಾರ ಭಾನುವಾರ ಏನು ಮಾಡ್ತೀನಿ, ಬೆಳಗ್ಗೆ ಒಂದ್ಸಲಿ ಸಾಯಂಕಾಲ ಒಂದ್ಸಲಿ ಮನೇನ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ಬಿಡ್ತೀನಿ. ಬೇರೆ ಟೈಮಲ್ಲಿ ಡೇಗೆ ಒಂದೇ ಸಲ ಮನೆ ಒರೆಸ್ಕೊತೀನಿ. ಇನ್ನು ಮಿಕ್ಕಿದ ಟೈಮು ಶನಿವಾರ ಭಾನುವಾರ 2 ಸಲ ಒರೆಸ್ಕೊತೀನಿ. ನೋಡಿ ನನ್ನ ಮಗಳು ಮಲಗಲು ಮತ್ತೆ ಎದ್ದು ಓಡೋದ್ಲು. ಎಲ್ಲ ಆ ಕಡೆ ಈ ಕಡೆ ಆಗಿತ್ತು ಅಂತ ಮತ್ತೆ ಇನ್ನೊಂದು ಸಲ ಹಾಕ್ಕೊಂಡು ಹಾಲಿಗೆ ಬಂದು ಕಸ ಗುಡಿಸ್ತಾ ಇದ್ದೀನಿ. ಅಲ್ಲಿ ಕಿತಾಪತಿ ಕೆಲಸ ಏನೋ ಮಾಡ್ತಾ ಇದ್ದಾಳೆ. ಅದಕ್ಕೆ ನಾನು ಹೇಳಿದೆ ನಮ್ಮ ಅಜ್ಜಿಗೆ, ಇವರಿಬ್ಬರನ್ನ ಕರ್ಕೊಂಡು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಮ್ಮ ಅಂತ. ಅವರು ಕರ್ಕೊಂಡು ಮೇಲೆ ಹೋಗಿದ್ದಾರೆ ಆಟ ಆಡಿಸ್ತೀನಿ ಅಂತ ಅಂದ್ಬಿಟ್ಟು. ಅವರಿದ್ದರೆ ಮನೇಲಿ ಗುಡಿಸಿ ಹೊರ್ಸೋಕ್ಕಾಗಲ್ಲ ಅಡ್ಡಡ್ಡ. ನೀರೇನಾದರೂ ಮನೆಗೇ ಒರೆಸಿದ್ರೆ ಜಾರು ಬೀಳ್ತಾರೆ. ಅದು ಫಸ್ಟೇ ಟೈಲ್ಸ್ ಇದೆ ಅಲ್ವಾ, ಜಾರು ಬೀಳ್ತಾರೆ ಅಂತ ಅವರಿಬ್ಬರನ್ನ ಅಜ್ಜಿನ 3 ಜನನ ಆಚೆ ಹೋಗ್ರಿ ಅಂತ ಕಳಿಸ್ಬಿಟ್ಟೆ. ಸರಿ ಅಂತ ಈಗ ಕಸ ಗುಡಿಸಿದ್ದಾಯಿತು. ಕಸ ಎತ್ತಿ ಮನೆ ಒರೆಸೋಣ ಅಂತ ಬಂದೆ. ಅದಕ್ಕೆ ಒಂದೆರಡು ಸ್ವಲ್ಪ ಡೆಟಾಯಿಲ್ನ ಹಾಕ್ಕೊಂಡಿದ್ದೀನಿ. ನಾನು ಉಪ್ಪು ಹಾಕಿ ಮನೆ ಒರೆಸ್ತಾ ಇದ್ದೆ, ಇವಾಗ ಡೆಟಾಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಸರಿ ಡೆಟಾಯಿಲ್ ಒರೆಸಿ ಮಂಚದ ಕೆಳಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲೂ ಜಾಗದಲ್ಲಿ ಅಲ್ಲಿ ಇಲ್ಲಿ ಇದು ಬಿಟ್ಟು ಇಲ್ದಿರ ನೀಟಾಗಿ ಒರೆಸ್ಕೊಂಡು ಬಂದೆ. ಈಗ ಹಾಲಿಗೆ ಬಂದೆ, ಹಾಲಲ್ಲೂ ನೀಟಾಗಿ ಒರೆಸ್ಕೊತೀನಿ. ನಾನು ಮಾಪನ್ನು ಯೂಸ್ ಮಾಡ್ತಾಯಿದ್ದೆ. ಈ ನಡುವೆ ಸ್ವಲ್ಪ ಹಾಗೆ ಒರೆಸೋಣ ಅಂತ, ಅದೊಂದು ಎಕ್ಸಸೈಸ್ ಥರ ಆಗುತ್ತೆ, ಮೈಗೂ ಒಳ್ಳೆಯದು. ಬಗ್ಗಿ ಒರೆಸೋದು ಆ ಕಾಲದಾಗೆಲ್ಲ ಹಾಗೆ ಒರೆಸ್ತಾಯಿದ್ರು. ನೀವು ಬೇಕಾದರೆ ಅಬ್ಸರ್ವ್ ಮಾಡಿ, ಮಾಪಲ್ಲಿ ಒರೆಸೋದಕ್ಕೂ ಮನೆಗೆ ಒರೆಸೋದಕ್ಕೂ ಎಷ್ಟು ಡಿಫ್ರೆಂಟ್ ಇರುತ್ತೆ ಅಂತ. ಮಾಪಲ್ಲಿ ಒರೆಸೋದ್ರಿಂದ ಮಾರ್ಕ್ ಹಾಗೆ ಕಾಣಿಸುತ್ತೆ. ಅದೇ ಕೈಯಲ್ಲಿ ಒರೆಸಿದ್ರೆ ನೀಟಾಗಿ ಕಾಣಿಸುತ್ತೆ. ಕೈಯಲ್ಲಿ ಒರೆಸಿದ್ರೆ ನೀಟಾಗಿ ನಿಜವಾಗ್ಲೂ ಹದ್ದ ಇದ್ದಂಗೆ ಇರುತ್ತೆ. ನೋಡಿ ನಿಮಗೆ ಅದರಲ್ಲಿ ನಾವು ಒರೆಸ್ತಾ ಇದ್ದರೆ ನಿಮಗೆ ಕಾಣಿಸುತ್ತೆ ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು. ಅದೇ ಮಾಪಲ್ಲಿ ಒರೆಸಿದ್ರೆ ಅಷ್ಟು ನೀಟಾಗಿರಲ್ಲ. ಸರಿ ಮನೆಯೆಲ್ಲ ಒರೆಸಿದ ಮೇಲೆ ನಾನು ಮೇಲ್ಗಡೆಯಿಂದ ನೀಟಾಗಿ ತೊಳ್ಕೊಬಂದೆ. ಮೇಲೆಯಿಂದ ಮೆಟ್ಲೆಲ್ಲ ನೀಟಾಗಿ ತೊಳೆದು ಮನೆ ಮುಂದೆ ಎಲ್ಲ ಹಾಕಿ ನೀರಾಗಿ ತೊಳಿತಾ ಇದ್ದೆ. ಹಾಗೆ ನಮ್ಮ ಮನೆ ಮುಂದೆ ಒಂದು ಸಾವು ಇತ್ತು. ಮುಂಚೆ ಎಲ್ಲ ಸಾವಾದರೆ ಸಾಕು ಭಯ ಬೀಳ್ತಾ ಇದ್ದೆ, ಮನೆ ಒಳಗಡೆ ಓಡೋಗ್ಬಿಡ್ತಾ ಇದ್ದೆ ಏನೋ ಬಂದಂಗೆ. ಆದರೆ ಇವಾಗ ಸಾವು ಬಂದರೆ ಪಾಪ ಅವ್ರು ಯಾರೋ ಸತ್ತಿರ್ತಾರೆ, ನಾವು ಯಾಕೆ ಸುಮ್ಮನೆ ಇದು ಮಾಡೋದು ಅಂತ ನಾನೇನು ಭಯ ಬೀಳಲ್ಲ. ಯಾಕಂದರೆ ನಮ್ಮ ತಾಯಿ ನಡುವೆ ರೀಸೆಂಟಾಗಿ ಸತ್ತೋದ್ರು. ಆವಾಗ ನನಗೆ ಅನಿಸು, ಅದೇ ನಮ್ಮ ಮನೆಯವರು ನಮ್ಮಿದ್ದವರು ಸತ್ತೋದ್ರೆ ಪಕ್ಕದಲ್ಲೇ ಕೂತ್ಕೊತೀವಿ, ಅಳ್ತೀವಿ, ಕೈ ಕಾಲೆಲ್ಲ ಮುದ್ದಾಡ್ತೀವಿ. ಅದೇ ಪಾಪ ಯಾರೋ ಸತ್ತರೆ ಯಾಕೆ ಭಯ ಬೀಳಬೇಕು? ಇವತ್ತು ನಾವು ಇರ್ತೀವಿ, ನಾಳೆ ಹೋಗ್ತೀವಿ. ಯಾರಿಗೂ ಸಾವು ಅನ್ನೋದು ತಪ್ಪಲ್ಲ, ಹುಟ್ಟೋದು ತಪ್ಪಲ್ಲ, ಸಾವು ಅನ್ನೋದು ತಪ್ಪಲ್ಲ. ನಾವೇ ಸುಮ್ಮನೆ ಭಯ ಬೀಳೋದು. ಅದೇ ನಮ್ಮವ್ರು ಸತ್ತರೆ ಮಾತ್ರ ನಾವು ಭಯ ಬೀಳೋದಿಲ್ಲ. ಆದರೆ ಬೇರೆಯವ್ರು ಸತ್ತರೆ ಯಾಕೆ ಭಯ ಬೀಳೋದು? ನಾನು ಇಷ್ಟು ದಿನ ಹಾಗೆ ಭಯ ಬೀಳ್ತಾ ಇದ್ದೆ. ನಮ್ಮ ಮನೇಲಿ ಸಾವಾದಮೇಲೆ ಗೊತ್ತಾಯಿತು, ಸಾವು ಅನ್ನೋದು ಎಲ್ಲರಿಗೂ ಇವತ್ತಿಲ್ಲ ನಾಳೆ ಬರುತ್ತೆ, ಅದಕ್ಕೆಲ್ಲ ಭಯ ಬೀಳಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಮನೆ ಮುಂದೆನೇ ತಗೊಂಡೋದ್ರು. ಸರಿ ಅಂತ ಅವ್ರು ತಗೊಂಡು ಹೋಗ್ತಿರೋ ವಿಡಿಯೋ ಮಾಡಿಲ್ಲ, ನೋಡೋರು ಏನು ಅನ್ಕೊತಾರೆ ಅಂತ. ಹಾಗೆ ಅಲ್ಲಿ
ಬಟ್ಟೆ ಸ್ವಲ್ಪ ಇತ್ತು ಎಲ್ಲ ಹೊಕ್ಕೊಂಡು ಮೇಲೆ ಬಂದೆ ಒಗ್ದಾಕೋಣ ಅಂತ. ನಾನು ಕ್ಯಾಮ್ರಾ ಸೆಟ್ ಮಾಡಿದ್ದೆ, ಸೆಟ್ ಮಾಡಿ ನನ್ನ ಬಟ್ಟೆ ಒಣಗಾಕೋದೇ ಕಾಣಿಸ್ತಾ ಇಲ್ಲ, ಸೈಡ್ಗೆ ಇಟ್ಬಿಟ್ಟಿದ್ದೀನಿ, ನನಗೆ ಗೊತ್ತಾಗಿಲ್ಲ. ಸರಿ ಅಂತ ಅಂದ್ಬಿಟ್ಟು ಬಕೆಟ್ ಎತ್ಕೊಂಡು ವಾಪಸ್ ಬಂದೆ ಎಲ್ಲ ಒಣಗಾಕಿ. ಅಲ್ಲೇ ಸ್ವಲ್ಪ ಹೊತ್ತು ಓಡಾಡೋಣ ಅಂತ ನೀರು ನಾನು ಮೇಯ್ನಾಗಿ ಮರ್ತೋಗ್ತೀನಿ. ಅದಕ್ಕೆ 3 ಬಾಟ್ಲು ಇಟ್ಬಿಟ್ಟಿದ್ದೀನಿ. ಅದನ್ನು ನೋಡ್ಕೊಂಡು ಒಂದು ಬಾಟ್ಲು ಆದಮೇಲೆ ಖಾಲಿ ಆದಮೇಲೆ ಒಂದು ಬಾಟ್ಲು ಕುಡಿತೀನಿ. ಒಟ್ಟಿನಲ್ಲಿ ನಾನು ನಿದ್ದೆ ಮಾಡೋ ಅಷ್ಟೊತ್ತಲ್ಲಿ ನಾನು ಆ 3 ಬಾಟಲನ್ನ ಫಿನಿಷ್ ಮಾಡಿ ಮಲ್ಕೊತೀನಿ. ಹಾಗೆ ಸ್ವಲ್ಪ ಹೊತ್ತು ಮಕ್ಳ ಹತ್ರ ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ದೆ ಮೇಲೆ. ಅದೇ ನಮ್ಮ ಅಜ್ಜಿಗೂ ಹೇಳ್ತಾಯಿದ್ದೆ, ಈ ಥರ ಸಾವಾಯಿತು ಈಗ ಹೋಯ್ತು ಅಂತ. ಅಜ್ಜಿ ಅಂತ ಇದ್ದರು, ಆ ಥರ ಹೋಗಬೇಕಾದ್ರೆ ಹೋಗಬಾರ್ದು ಅಂತ. ನಾನಂದೆ, ಇವತ್ತು ನಾವು ಇರ್ತೀವಿ, ನಾಳೆ ಹೋಗ್ತೀವಮ್ಮ, ಅದೆಲ್ಲ ಏನೂ ಇಲ್ಲ, ನಾವು ಸುಮ್ಮನೆ ಅದು ಭ್ರಮೆ ಅಷ್ಟೇ, ಯಾರೋ ಪಾಪ ಸತ್ತಿದ್ದಾರೆ ಕರ್ಕೊಂಡೋಗಿ ಹಾಕ್ತಾರೆ, ಅದೆಲ್ಲ ಏನಿಲ್ಲ ಅಂದ್ಬಿಟ್ಟು ಹೀಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಅಜ್ಜಿ ಹತ್ರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಕ್ಕಳು ನೋಡಿ ಓಡಾಡ್ತಾಯಿದ್ದಾರೆ. ಅವ್ರ ಪಾಡಿಗೆ ಅವ್ರು ಓಡಾಡ್ತಾಯಿದ್ರು, ನನ್ನ ಪಾಡಿಗೆ ನಾನು ವಾಕ್ ಮಾಡ್ತಾಯಿದ್ದೆ. ಮಕ್ಕಳಿಗೆ ಏನೋ ಒಂಥರ ಖುಷಿ, ಮೇಳೆ ಬಂದರೆ ಅವ್ರ ಪಾಡಿಗೆ ಅವ್ರು ಆಟಾಡ್ತಾರೆ. ಇದು ಸೋಫಾ ಬಂದು ನಮ್ಮದೇ ಮೇಲೆ ಹಾಕಿದ್ದೀನಿ. ಸೊ ಅದರಲ್ಲಿ ಫುಲ್ಲು ಹುಚ್ಚೆ ಮಾಡಿ ಗಲೀಜು ಮಾಡಿ ಎಲ್ಲ ಮಾಡಿದರು. ತಗೊಬಂದು ಬಿಸಿಲಿಗೆ ಹಾಕವ್ರೆ ನಮ್ಮ ಮನೆಯವರು. ಅದ್ರ ಮೇಲೆ ಮಲ್ಕೊತಾಯಿದ್ರು ನಮ್ಮ ಮನೆಯವರು. ಅದನ್ನು ಮಲ್ಕೊಂಡೋಗಿ ಹೇಳ್ತಾಯಿದ್ರು, ಇಲ್ಲ ಇದು ಚೆನ್ನಾಗಿ ನೆಂದಿಸ್ಬಿಟ್ಟಿದ್ದಾರೆ, ಎಲ್ಲ ಗಲೀಜು ಮಾಡಿಬಿಟ್ಟವ್ರೆ ಅಂತ ಅಂದ್ಬಿಟ್ಟು. ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಎತ್ಕೊಂಡೋಗಿ ಮೇಲೆ ಹಾಕಿದ್ವಿ. ನನ್ನ ಮಗಳನ್ನ ಅವಳು ಓಡಿಸು ಅಂದರೆ ನನ್ನನ್ನೇ ಓಡಿಸ್ತಾ ಇದ್ದಾಳೆ. ಸರಿ ಅಂತ ಅವ್ರ ಪಾಡಿಗೆ ಅವ್ರು ಆಟಾಡ್ತಾರೆ, ನಾನು ಯಾಕೆ ಸೆಂಟ್ರಲ್ಲಿ ಅಂತ ನಾನು ಬಿಟ್ಬಿಟ್ಟೆ. ಏನಂದರೆ ಇದ್ದಕ್ಕಿದ್ದಂಗೆ ಚಿಕ್ಕವಳು ಅವಳನ್ನ ಹೊಡೆದಾಕ್ಬಿಡ್ತಾಳೆ, ಅದೇ ಭಯ ನನಗೆ. ತಳ್ಳಿಬಿಡ್ತಾಳೆ, ಇಲ್ಲಾಂದರೆ ಹೊಡೆದಾಕ್ಬಿಡ್ತಾಳೆ. ಸರಿ ಅಂತ ಸ್ವಲ್ಪ ಹೊತ್ತು ಆಟಾಡಿಕೊಂಡು ಮನೆಗೆ ಹೋದ್ಮೇಲೆ ತಲೆಗೆ ಎಣ್ಣೆ ಇಟ್ಟಿರಲಿಲ್ಲ, 3 ದಿವಸ ಆಗಿತ್ತು. ಸರಿ ಅಂತ ತಲೆಗೆ ಸ್ನಾನ ಮಾಡಿದ್ದೆ. ಇವತ್ತು ತಲೆಗೆ ಎಣ್ಣೆ ಇಟ್ಟಿದ್ದೀನಿ. ನಾನು ನಾರ್ಮಲಾಗಿ ಕೊಬ್ಬರಿ ಎಣ್ಣೆ ಇಟ್ಕೊತೀನಿ, ಬೇರೆ ಎಣ್ಣೆನೂ ಮಿಕ್ಸ್ ಮಾಡಲ್ಲ. ಸರಿ ಅಂತ ಅಂದ್ಬಿಟ್ಟು ಎಣ್ಣೆ ಹಿಡ್ಕೊಂಡು ತಲೆ ಬಾಚಿಕೊಂಡೆ. ಬಂದು ಕಾಫಿಯನ್ನು ಇಟ್ಕೊಳ್ಳೋಣ ಅಂತ ಬಂದೆ. ಬ್ಲ್ಯಾಕ್ ಕಾಫಿ, ಅದರಲ್ಲಿ ಲೆಮನನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಲೆಮನ್ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಲಾಂಗ್ ವಿಡಿಯೋ ಇರೋದ್ರಿಂದ ಮಾತಾಡ್ತಾ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಲಾಂಗ್ ವಿಡಿಯೋ ಅಂತ ಸ್ಕಿಪ್ ಮಾಡೋಕ್ಕಾಗಲ್ಲ, ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನಾನು ಕಾಫಿ ಮಾಡೋ ಟೈಮಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಬ್ಲರಾಗಿ ಬಂದಿದೆ. ಬ್ಲ್ಯಾಕ್ ಕಾಫಿ ಮಾಡ್ಕೊಂಡಿದ್ದೀನಿ. ಶುಗರು ಬೆಲ್ಲ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ, ಬರೀ ಕಾಫಿ ಮತ್ತು ಲೆಮನ್ ಹಾಕ್ಕೊಂಡಿದ್ದೀನಿ. ಊಟಕ್ಕೆ ನಾನು ಆಲೂಗಡ್ಡೆ ಪಲ್ಯ, ಅನ್ನ ಎತ್ಕೊಂಡು ತಿಂದುಬಿಟ್ಟು ಸ್ವಲ್ಪ ಹೊತ್ತು ನಮ್ಮ ಅಜ್ಜಿ ಹತ್ರ ಆಟಾಡಿಕೊಂಡೆ. ಇದು ವ್ಲಾಗ್ ಇವತ್ತು. ಥ್ಯಾಂಕ್ ಯು.